ಸಿಲಿಕಾನ್ ಸಿಟಿಯಲ್ಲಿ ಮಾತ್ರವಲ್ಲದೆ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ಸಿಲಿಂಡರ್ ಪ್ರಾಬ್ಲಮ್ ಹೆಚ್ಚಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇದು ದೇಶದ ಎಲ್ಲಾ ರಾಜ್ಯಗಳಿಗೂ ಆಗಬಹುದಾದಂತಹ ಸಮಸ್ಯೆ. ಈ ಸಿಲಿಂಡರ್ ಪ್ರಾಬ್ಲಮ್ನಿಂದ ಅದರಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದೆ ಜನ ಪರದಾಡ್ತಿದ್ದಾರೆ. ನಿನ್ನೆ ಸಂಬಂಧಪಟ್ಟಂತೆ ಮೋದಿಗೂ ಕೂಡ ಪತ್ರ ಬರೆದಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ. ಸಿಲಿಂಡರ್ ಸಮಸ್ಯೆ ಇತ್ಯರ್ಥ ಮಾಡಿ ಅನ್ನೋದಾಗಿ ಮನವಿ ಮಾಡಿಕೊಂಡಿದ್ದಾರೆ. ತಮಿಳುನಾಡಿನ ಹೋಟೆಲ್ಗಳಲ್ಲಿ ಮೆನುಗಳು ಕಡಿತವಾಗುತ್ತೆ. ಪುದುಚೇರಿ ಹೋಟೆಲ್ಗಳಲ್ಲಿ ಕಾಫಿ ಚಹಾ ಏನು ಸಿಗ್ತಾ ಇಲ್ಲ. ಈಗಾಗಲೇ ಸಿಲಿಂಡರ್ ಬೆಲೆ 2500 ರಿಂದ 2800 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. IOCL ಸೇರಿದಂತೆ ಇತರ ತೈಲ ಕಂಪನಿಗಳು ಕೂಡ 70 ದಿನಗಳವರೆಗೂ ಅಡುಗೆ ಅನಿಲ ಸರಬರಾಜಿನಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಏಕಾಏಕಿ ಅಡುಗೆ ಅನಿಲದ ಸಿಲಿಂಡರ್ ಪೂರೈಕೆ ನಿಲ್ಲಿಸಿರೋದು ಬಹಳಷ್ಟು ಸಮಸ್ಯೆ ಕಾರಣವಾಗ್ತಾ ಇದೆ. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಇರಾನ್ ಹಾಗೆ ಇಸ್ರೇಲ್ ನಡುವಣ ಯುದ್ಧದ ಭೀಕರತೆಯಿಂದ ಈಗ ತಮಿಳುನಾಡಿನಲ್ಲಿ ಜೊತೆಗೆ ಮುಂಬೈನಲ್ಲೂ ಕೂಡ ಈ ಎಫೆಕ್ಟ್ ಆಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಆಗ್ತಾ ಇರುವಂತಹ ಸಂಘರ್ಷ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಸಂಕಷ್ಟ ಎಡೆ ಮಾಡಿಕೊಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಸಾಗಾಣಿಕೆಯ ಮಾರ್ಗಗಳು ಅಸ್ತವ್ಯಸ್ತಗೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಇದರಿಂದ ತೈಲ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಅದೇನಾದ್ರೂ ಆಗ್ಲಿ, ಯುದ್ಧ ಶುರು ಮಾಡಿರೋ ನೀವು ಕಂಪ್ಲೀಟ್ ಮಾಡೋದು ನಾವು ಅಂತ ಪಟ್ಟಿಡಿದು ಕುಳಿತುಕೊಂಡಿದೆ ಇರಾನ್. ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವುದು. ಅನಿಲ ಪೂರೈಕೆ ಸ್ಥಗಿತಗೊಂಡಿರೋದ್ರಿಂದ ಇವತ್ತಿನಿಂದ ನಗರದಾದ್ಯಂತ ಹೋಟೆಲ್, ರೆಸ್ಟೋರೆಂಟ್ಗಳು ಮುಚ್ಚಲ್ಪಟ್ಟಿದೆ. ಈ ಎಫೆಕ್ಟ್ ತಮಿಳುನಾಡಿಗೂ ಕೂಡ ತಟ್ಟಿರೋದು. ನಿಮಗೆ ಗೊತ್ತಿರೋ ಹಾಗೆ ಊಟ ತಿಂಡಿ ಅಥವಾ ಮಸಾಲೆ ಪದಾರ್ಥಗಳಿಗೆ ತಮಿಳುನಾಡು ಬಹುತೇಕ ಫೇಮಸ್. ಮನೇಲಿ ಮಾಡ್ಕೊಂಡು ತಿಂತೀವಿ ಅನ್ನೋದಕ್ಕಿಂತ ಹೋಟೆಲ್ಗಳ ಮೊರೆ ಹೋಗ್ತಾರೆ. ಬಟ್ ಈಗ ಪುದುಚೇರಿ ಹೋಟೆಲ್ಗಳಲ್ಲೂ ಕೂಡ ಕಾಫಿ, ಟೀ ಏನು ಸಿಗ್ತಾ ಇಲ್ಲ.